ಸರ್ ಓಕೆ ಓಕೆ ಊಟ ಎಲ್ಲ ಆಗಲಿ ಅದು ಅಳತೆನೂ ಆಗಿ ಸೈಡ್ಗೆ ಮೊದಲನೇ ಹಂತದ ಮುಷ್ಕರವನ್ನು ನಾವು ಈಗ ಆಲ್ರೆಡಿ 3 ತಿಂಗಳ ಹಿಂದೆ ಮಾಡಿದ್ವಿ. ಸರ್ಕಾರದ ಮುಂದೆ ನಾವು ನಮ್ಮ ವೃಂದದ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ವಿ. ಇದುವರೆಗೂ ಕೂಡ ನಮಗೆ ಈಡೇರಿಸುವಂಥ ಬೇಡಿಕೆಗಳನ್ನು ಕೂಡ ಸರ್ಕಾರ ಈಡೇರಿಸೋ ಕಡೆ ಗಮನ ಹರಿಸಲಿಲ್ಲ. ಹಾಗಾಗಿ ನಾವು 2ನೇ ಹಂತದ ಮುಷ್ಕರವನ್ನು ರಾಜ್ಯಾದ್ಯಂತ ಈ ದಿನ ತಾಲೂಕು ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಏನು ಸಮಸ್ಯೆಗಳು? ನಮ್ಮ ಸಮಸ್ಯೆಗಳು ಈ ಹುದ್ದೆ ಪ್ರಾರಂಭವಾದಾಗಿನಿಂದಲೂ ಕೂಡ ಸರ್ಕಾರ ನಮ್ಮ ವೃಂದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡದೇ ಕೆಲಸವನ್ನು ಮಾಡಿಸ್ತಾ ಇದೆ. ಹಾಗಾಗಿ ನಾವು ಏನು ಸುಧಾರಣೆಗೊಂಡ ಸರ್ಕಾರದಲ್ಲಿ ಸಮಗ್ರ ಬದಲಾವಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವೃಂದಕ್ಕೂ ಕೂಡ ಸಮಗ್ರವಾದಂಥ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ಪ್ರಮುಖವಾದ ಬೇಡಿಕೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇದುವರೆಗೂ ಕೂಡ ಕಚೇರಿ ಸೌಲಭ್ಯವನ್ನು ಕೊಟ್ಟಿಲ್ಲ. ಎಲ್ಲ ಕೆಲಸಗಳು ಇವಾಗ ತಾಂತ್ರಿಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಕಂಪ್ಯೂಟರ್ ಕೊಟ್ಟಿಲ್ಲ, ಟೇಬಲ್ ಕೊಟ್ಟಿಲ್ಲ, ಚೇರ್ಗಳು ಕೊಟ್ಟಿಲ್ಲ, ಇಂಟರ್ನೆಟ್ ಸಂಪರ್ಕ ಕೊಟ್ಟಿಲ್ಲ. ನಮ್ಮದೇ ಮೊಬೈಲ್ನಲ್ಲಿ ನಾವು ಸರ್ಕಾರದ 20ಕ್ಕೂ ಹೆಚ್ಚು ಆ್ಯಪ್ಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಆ ಡಾಟಾ ಪ್ಯಾಕೇಜ್ ಕೂಡ ನಾವೇ ಹಾಕೋತಾ ಇದ್ದೇವೆ. ಸರ್ಕಾರ ಯಾವುದೇ ಒಂದು ಯೋಜನೆ ಪ್ರಾರಂಭ ಮಾಡಿದ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ಕನಿಷ್ಠ ಯೋಚನೆ ಮಾಡದೆ ನಮ್ಮ ಮೇಲೆ ಕೆಲಸಗಳನ್ನು ಮಾಡೋದಕ್ಕೆ ನಿರಂತರವಾಗಿ ಒತ್ತಡವನ್ನು ಹಾಕ್ತಾ ಇದೆ. ಪ್ರತಿಯೊಂದು ಕೆಲಸಗಳನ್ನು ನಾವೇ ನಮ್ಮ ಸ್ವಂತ ಖರ್ಚಿನಿಂದ ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶ ನಮ್ಮ ಇಲಾಖೆಯಲ್ಲಿದೆ. ಒಂದು ಗಂಭೀರವಾದ ಆರೋಪ ಇದೆ, ವಿಎಗಳು ಯಾರು ಜನಸಾಮಾನ್ಯರಿಗೆ ಸಿಗಲ್ಲ ಅಂತ. ಜನಸಾಮಾನ್ಯರಿಗೆ ಸಿಕ್ಕಿಲ್ಲ ಅಂದಿದ್ದರೆ ನಾವು ಈ ಇಲಾಖೆಯಲ್ಲಿ ಇಷ್ಟೊಂದು ಕೆಲಸಗಳನ್ನು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಪ್ರತಿಯೊಬ್ಬ ಗ್ರಾಮ ಆಡಳಿತಾಧಿಕಾರಿಗಳು ಬೆಳಗ್ಗೆ ಎದ್ದ ತಕ್ಷಣ ತನ್ನ ವೃತ್ತದ ಜನಗಳ ಜೊತೆ ಸಂಪರ್ಕದಲ್ಲಿ ಇಲ್ಲ ಅಂತಂದರೆ ಜನಗಳೇ ನಮ್ಮನ್ನು ಬಿಡಲ್ಲ ಯಾವುದೇ ಕಾರಣಕ್ಕೂ. ಸಾರ್ವಜನಿಕರು ಗ್ರಾಮ ಆಡಳಿತಾಧಿಕಾರಿಗಳ ಜೊತೆ ಹೇಗಿದೆ ಅಂತೇಳಿ ಬೇಕಾದ್ರೆ ಸರ್ಕಾರ ಒಂದು ವರದಿನ ತೊಗೋಬೋದು, ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೋಬೋದು. ಇವತ್ತು ಗ್ರಾಮ ಮಟ್ಟದಲ್ಲಿ ಏನಾದರೂ ಸಾರ್ವಜನಿಕರ ಕೆಲಸ, ರೈತರ ಕೆಲಸ ಆಗ್ತಾಯಿದೆ ಅಂತಂದರೆ ನೇರವಾಗಿ ನಾವು ಅವ್ರ ಕೈಗೆ ಸಿಗ್ತಾ ಇರೋದ್ರಿಂದ ಕೆಲಸ ಆಗ್ತಾಯಿದೆ. ಪ್ರತಿಯೊಬ್ಬ ಗ್ರಾಮ ಆಡಳಿತಾಧಿಕಾರಿಗಳು ಬೆಳಗ್ಗೆ ಎದ್ದ ತಕ್ಷಣದಿಂದಲೇ ರಾತ್ರಿ ಮಲಗೋವರೆಗೂ ಯಾವುದಾದರೊಂದು ಕೆಲಸದಲ್ಲಿ, ರೈತರ ಕೆಲಸದಲ್ಲಿ ಎಂಗೇಜ್ ಆಗಿರ್ತೀವಿ ನಾವು ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನಿರ್ದಿಷ್ಟವಾಗಿ ನಾವು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು, ನಿಖರವಾದಂಥ ಒಂದು ಭರವಸೆಯನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಬೇಕು ಸರ್ಕಾರ. ಖಂಡಿತ ನಾವು ಅದರಲ್ಲಿ ಇರೋದಕ್ಕೆ ತಯಾರಿದ್ದೇವೆ. ಸರ್ಕಾರ ಯಾವ ರೀತಿ ಇತರೆ ಕಚೇರಿಗಳ ಸೌಲಭ್ಯಗಳನ್ನು ಮಾಡಿಕೊಟ್ಟಿದೆ ಆ ರೀತಿ ನಮಗೂ ಕೂಡ ಗ್ರಾಮ ಮಟ್ಟದಲ್ಲಿ ಗ್ರಾಮ ಆಡಳಿತ ಸೌಧ ಅಂತೇಳಿ ನಮ್ಗೆ ನಿರ್ಮಾಣ ಮಾಡಿಕೊಟ್ಟದ್ದೇ ಆದಲ್ಲಿ ಸರ್ಕಾರ ಕಂದಾಯ ಇಲಾಖೆಯ ಸಂಪೂರ್ಣ ಆಡಳಿತ ವ್ಯವಸ್ಥೆಯನ್ನು ಗ್ರಾಮ ಮಟ್ಟದಕ್ಕೆ ಕರೆದುಕೊಂಡೋದಂತೆ ಆಗ್ತದೆ. ನಾವು ಇದು 2ನೇ ಹಂತದ ಮುಷ್ಕರ ಮಾಡ್ತಾಯಿದ್ದೀವಿ. ಯಾಕಂದರೆ ಮೊದಲನೇ ಹಂತದಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಸರ್ಕಾರಕ್ಕೆ ನಾವು ಕೇಳಿದ್ವಿ. ಬಟ್ ಈವರೆಗೂ ಯಾವುದೂ ಈಡೇರಿಲ್ಲ. ನಾವು ರಾಜ್ಯದಲ್ಲಿ ಒಂದು 50% ಹೆಚ್ಚಾಗಿ ಮಹಿಳೆಯರೇ ಗ್ರಾಮ ಆಡಳಿತಾಧಿಕಾರಿಗಳಿರೋದು. ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಒಂದು ಆಫೀಸ್ ಇಲ್ಲ. ಅಂದರೆ ಹೆಣ್ಮಕ್ಳು ಈಗ ಬೆಳಗ್ಗೆನೇ ಎಷ್ಟೊಂದು ಸಲ ಬೆಳಗ್ಗೆನೇ ಎದ್ದು ಕೆಲ್ಸಕ್ಕೆ ಹೋಗಿರ್ತೀವಿ, ಒಂದು 7 ಗಂಟೆ 8 ಗಂಟೆ ಹಂಗೆ. ನಾವು ಮತ್ತೆ ವಾಪಸ್ ಬರುವವರೆಗೂ ನಮಗೆ ಒಂದು ವಾಶ್ರೂಮ್ಗೆ ಹೋಗೋಕ್ಕೂ ಒಂದು ಟಾಯ್ಲೆಟ್ ಫೆಸಿಲಿಟಿ ಇರಲ್ಲ. ಇದರಿಂದ ನಾವು ಹೆಂಗೆ ಹೋಗ್ತಿದ್ದೀವಿ ಅಂತಂದರೆ ನೀರು ಕುಡ್ದಿರಲ್ಲ. ನೀರು ಕುಡಿದ್ರೆ ಎಲ್ಲಿ ವಾಶ್ರೂಮ್ಗೆ ಹೋಗ್ಬೇಕಾಗುತ್ತೋ ಅಂತ ನೀರು ಕುಡಿಯಲ್ಲ. ಅದರಿಂದ ಎಷ್ಟೋ ಜನಕ್ಕೆ ಹೆಲ್ತ್ ಪ್ರಾಬ್ಲಮ್ಗಳಾಗಿದೆ, ಕಿಡ್ನಿ ಸ್ಟೋನ್ಸ್ ಆಗಿದೆ, ಅಪೆಂಡಿಟೈಟಿಸ್ ಆಪ್ರೇಷನ್ಗಳಾಗಿದೆ. ಈ ಥರ ಇಷ್ಟು ಹೆಲ್ತ್ ಇಶ್ಯೂಸ್ನೆಲ್ಲ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದನ್ನು ಮೊದಲನೇ ಹಂತದಲ್ಲಿ ಸ್ಟ್ರೈಕ್ ಮಾಡಿದಾಗಲೇ ಹೇಳಿದ್ದೀವಿ, ಈ ಥರ ನಮ್ಗೆ ಮೂಲಭೂತ ಸೌಕರ್ಯಗಳು ಬೇಕು ಅಂತ. ಬಟ್ ಅದು ಇದುವರೆಗೂ ಯಾವುದೇ ನಮಗೆ ಪಾಸಿಟಿವ್ ಆಗಿ ಒಂದು ಪ್ರತಿಕ್ರಿಯೆ ಸಿಕ್ಕಿಲ್ಲ. ಅದಕ್ಕೆ ಈಗ 2ನೇ ಹಂತವಾಗಿ ಮುಷ್ಕರ ಮಾಡ್ತಿದ್ದೀವಿ. ಇದು ಅನಿರ್ದಿಷ್ಟಾವಧಿ ಆಗಿರುತ್ತೆ. ನಮ್ಮ ಮೂಲಭೂತ ಸೌಕರ್ಯಗಳನ್ನ ಕೊಡೋವರೆಗೂ ನಾವು ಸ್ಟ್ರೈಕ್ ಮಾಡ್ತೀವಿ. ಮಾನಸ ಅಂತ.